ನಮಸ್ಕಾರ. ಡಿಜಿಟಲ್ ಅಸ್ತ್ರ ಸ್ಪೆಷಲ್ ರಿಪೋರ್ಟ್ಗೆ ಸ್ವಾಗತ. ದೆಹಲಿಯ ರಾಜಕೀಯ ಅಂಗಳದಿಂದ ಅತ್ಯಂತ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಹೊರಬಿದ್ದಿದೆ. ದೇಶದ 10 ರಾಜ್ಯಗಳ ಒಟ್ಟು 24 ರಾಜ್ಯಸಭಾ ಸ್ಥಾನಗಳಿಗೆ ಕೇಂದ್ರ ಚುನಾವಣಾ ಆಯೋಗವು ಅಧಿಕೃತವಾಗಿ ಚುನಾವಣಾ ವೇಳಾಪಟ್ಟಿಯನ್ನ ಪ್ರಕಟಿಸಿದೆ. ಹೌದು ಸ್ನೇಹಿತರೆ, ಈ 24 ಸ್ಥಾನಗಳ ಪೈಕಿ ನಮ್ಮ ಕರ್ನಾಟಕದ 4 ಪ್ರಮುಖ ರಾಜ್ಯಸಭಾ ಸ್ಥಾನಗಳಿಗೂ ಸೇರಿವೆ. ಅತ್ಯಂತ ಆಶ್ಚರ್ಯಕರ ಮತ್ತು ಬಿಗ್ ಮ್ಯಾಟರ್ ಏನಪ್ಪಾ ಅಂದ್ರೆ, ಕರ್ನಾಟಕದಿಂದ ರಾಜ್ಯಸಭೆಯನ್ನ ಪ್ರತಿನಿಧಿಸುತ್ತಿರುವ ದೇಶದ ಇಬ್ಬರು ಧೀಮಂತ ನಾಯಕರಾದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಒಟ್ಟು 4 ಸಂಸದರ ಅವಧಿ ಮುಕ್ತಾಯಗೊಳ್ಳುತ್ತಿದ್ದು ಅವರು ನಿವೃತ್ತಿಯಾಗುತ್ತಿದ್ದಾರೆ. ಈ ಬೆನ್ನಲ್ಲೇ ಕರ್ನಾಟಕದ ರಾಜಕೀಯ ವಲಯದಲ್ಲಿ ಈಗ ಹೊಸ ಸಂಚಲನ ಸೃಷ್ಟಿಯಾಗಿದೆ. ಹಾಗಾದ್ರೆ ಚುನಾವಣಾ ಆಯೋಗ ಪ್ರಕಟಿಸಿರುವ ಕಂಪ್ಲೀಟ್ ಶೆಡ್ಯೂಲ್ ಏನು? ಕರ್ನಾಟಕದಿಂದ ನಿವೃತ್ತಿಯಾಗುತ್ತಿರುವ ಆ 4 ಸಂಸದರು ಯಾರು? ಮುಂದಿನ ಚುನಾವಣೆಯಲ್ಲಿ ಯಾರಿಗೆಲ್ಲ ಟಿಕೆಟ್ ಸಿಗಲಿದೆ? ಮತ್ತು ಇಡೀ ದೇಶದ 24 ಸ್ಥಾನಗಳ ರಾಜಕೀಯ ಲೆಕ್ಕಾಚಾರ ಹೇಗಿದೆ? ಕಂಪ್ಲೀಟ್ ಇನ್ ಡೆಪ್ತ್ ಮಾಹಿತಿಯನ್ನ ಇವತ್ತಿನ ಈ ವಿಶೇಷ ವರದಿಯಲ್ಲಿ ಸಂಪೂರ್ಣವಾಗಿ ಬಿಡಿಸಿ ಹೇಳ್ತೀವಿ. ಕೊನೆಯವರೆಗೂ ವಿಡಿಯೋವನ್ನ ನೋಡಿ. ಚುನಾವಣಾ ಆಯೋಗದ ಖಡಕ್ ನೋಟಿಫಿಕೇಶನ್, ಡೇಟ್ ಫಿಕ್ಸ್. ಹೌದು ವೀಕ್ಷಕರೇ, ದೇಶಾದ್ಯಂತ ಖಾಲಿ ಇರುವ 24 ರಾಜ್ಯಸಭಾ ಸ್ಥಾನಗಳ ಭರ್ತಿಗಾಗಿ ಚುನಾವಣಾ ಆಯೋಗ ಈಗ ರಣಕಹಳೆ ಮೊಳಗಿಸಿದೆ. ಪ್ರಕಟಿತ ವೇಳಾಪಟ್ಟಿಯ ಪ್ರಕಾರ ಜೂನ್ 18ರಂದು ಈ ಎಲ್ಲ ಸ್ಥಾನಗಳಿಗೆ ಅಧಿಕೃತವಾಗಿ ಮತದಾನ ನಡೆಯಲಿದ್ದು, ಅದೇ ದಿನ ಸಂಜೆ ಫಲಿತಾಂಶವೂ ಹೊರಬೀಳಲಿದೆ. ಈ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಜೂನ್ 1ರಿಂದ ಆರಂಭವಾಗಲಿದ್ದು, ಜೂನ್ 8ರಂದು ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾಗಿದೆ. ಇನ್ನು ಜೂನ್ 11ರಂದು ನಾಮಪತ್ರಗಳನ್ನು ಹಿಂಪಡೆಯುವ ಕಡೆಯ ದಿನಾಂಕ ಎಂದು ಆಯೋಗ ತನ್ನ ಅಧಿಸೂಚನೆಯಲ್ಲಿ ಸ್ಪಷ್ಟಪಡಿಸಿದೆ. ಜೂನ್ 18ರಂದು ಬೆಳಗ್ಗೆ 9ರಿಂದ ಸಂಜೆ 4 ಗಂಟೆವರೆಗೆ ಆಯಾ ರಾಜ್ಯಗಳ ವಿಧಾನಸಭೆಗಳಲ್ಲಿ ಮತದಾನ ನಡೆಯಲಿದ್ದು, ಅಂದೇ ಸಂಜೆ 5 ಗಂಟೆಯಿಂದ ಕೌಂಟಿಂಗ್ ಆರಂಭವಾಗಲಿದೆ. ಕರ್ನಾಟಕದಲ್ಲಿ ಒಟ್ಟು 12 ರಾಜ್ಯಸಭಾ ಸ್ಥಾನಗಳಿದ್ದು, ಈ ಪೈಕಿ ಈಗ 4 ಸ್ಥಾನಗಳ ಅವಧಿ ಮುಕ್ತಾಯದ ಹಂತಕ್ಕೆ ಬಂದಿದೆ. ಸದ್ಯದ ಬಲಾಬಲಗಳ ಪ್ರಕಾರ ಕರ್ನಾಟಕದಲ್ಲಿ ಈ ಚುನಾವಣೆ ರಾಜ್ಯ ರಾಜಕೀಯದ ಚಿತ್ರಣವನ್ನೇ ಬದಲಿಸುವ ಮುನ್ಸೂಚನೆ ನೀಡಿದೆ. ಕರ್ನಾಟಕದ ಆ 4 ನಾಯಕರು ಖರ್ಗೆ, ದೇವೇಗೌಡರ ನಿವೃತ್ತಿ. ಹೌದು, ಈಗ ನಾವು ಕರ್ನಾಟಕದಿಂದ ನಿವೃತ್ತಿಯಾಗುತ್ತಿರುವ ಆ 4 ಹಿರಿಯ ನಾಯಕರು ಯಾರು ಅಂತ ನೋಡೋಣ. ಮೊದಲನೇದಾಗಿ ದೇಶದ ಹಿರಿಯ ರಾಜಕಾರಣಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು. ಎರಡನೇದಾಗಿ ದೆಹಲಿ ರಾಜಕೀಯದಲ್ಲಿ ಕನ್ನಡಿಗರ ಧ್ವನಿಯಾಗಿ ಮುಂಚೂಣಿಯಲ್ಲಿರುವ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇವರಿಬ್ಬರ ಜೊತೆಗೆ ಬಿಜೆಪಿಯ ಹಿರಿಯ ಸಂಸದರಾದ ಈರಣ್ಣ ಕಡಾಡಿ ಹಾಗೂ ಕೆ. ನಾರಾಯಣ್ ಅವರ ಅಧಿಕಾರಾವಧಿಯೂ ಸಹ ಜೂನ್ ಮತ್ತು ಜುಲೈ ಅವಧಿಯಲ್ಲಿ ಮುಕ್ತಾಯಗೊಳ್ಳುತ್ತಿದೆ. ರಾಜಕೀಯ ಲೆಕ್ಕಾಚಾರಗಳ ಪ್ರಕಾರ 93 ವರ್ಷದ ಹಿರಿಯ ನಾಯಕ ಎಚ್.ಡಿ. ದೇವೇಗೌಡರು ಈ ಬಾರಿ ಮತ್ತೆ ರಾಜ್ಯಸಭೆಗೆ ಸ್ಪರ್ಧಿಸದೇ ಇರಲು ನಿರ್ಧರಿಸಿದ್ದಾರೆ ಎಂಬ ಮುನ್ಸೂಚನೆಗಳಿವೆ. ಹಾಗೆಯೇ 83 ವರ್ಷದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ನಿವೃತ್ತಿ ಕೂಡ ಕರ್ನಾಟಕದ ಪಾಲಿಗೆ ದೆಹಲಿ ಮಟ್ಟದಲ್ಲಿ ದೊಡ್ಡ ಬದಲಾವಣೆಗೆ ನಾಂದಿ ಹಾಡಲಿದೆ. ಇವರಿಬ್ಬರ ಮುಂದಿನ ರಾಜಕೀಯ ನಡೆ ಮತ್ತು ಇವರ ಸ್ಥಾನಕ್ಕೆ ಪಕ್ಷಗಳು ಯಾರನ್ನ ಆಯ್ಕೆ ಮಾಡುತ್ತವೆ ಎಂಬುದು ಇಡೀ ದೇಶಾದ್ಯಂತ ತೀವ್ರ ಕುತೂಹಲವನ್ನ ಕೆರಳಿಸಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಪಾಳ್ಯದಲ್ಲಿ ಟಿಕೆಟ್ ಫೈಟ್. ವೀಕ್ಷಕರೇ, ಚುನಾವಣೆ ಅನೌನ್ಸ್ ಆಗ್ತಿದ್ದ ಹಾಗೆ ರಾಜ್ಯದ ಸಚಿವಾಲಯ ಹಾಗೂ ರಾಜಕೀಯ ಪಕ್ಷಗಳ ಹೆಡ್ ಕ್ವಾರ್ಟರ್ಸ್ನಲ್ಲಿ ಭಾರೀ ಲಾಬಿ ಜೋರಾಗಿದೆ. ವಿಧಾನಸಭೆಯಲ್ಲಿರುವ ಸದ್ಯದ ಶಾಸಕರ ಸಂಖ್ಯಾಬಲದ ಆಧಾರದ ಮೇಲೆ ಲೆಕ್ಕ ಹಾಕಿದರೆ ಈ 4 ಸ್ಥಾನಗಳ ಪೈಕಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವು ಸುಲಭವಾಗಿ 3 ಸ್ಥಾನಗಳನ್ನು ಗೆಲ್ಲುವ ಅವಕಾಶ ಹೊಂದಿದೆ. ಇನ್ನುಳಿದ 1 ಸ್ಥಾನ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಪಾಲಾಗುವುದು ಬಹುತೇಕ ನಿಶ್ಚಿತ. ಆದರೆ ಅಸಲಿಗೆ ಟ್ವಿಸ್ಟ್ ಇರೋದು ಇಲ್ಲಿ. ಕಾಂಗ್ರೆಸ್ ಪಾಳ್ಯದಲ್ಲಿ 3 ಸೀಟುಗಳಿಗಾಗಿ ಭಾರೀ ಪೈಪೋಟಿ ಶುರುವಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಹೈಕಮಾಂಡ್ ಮತ್ತೆ ಕಣಕ್ಕಿಳಿಸುತ್ತಾ ಇಲ್ಲವೇ ಹೊಸ ಮುಖಗಳಿಗೆ ಮಣೆ ಹಾಕುತ್ತಾ ಅನ್ನೋದು ಒಂದು ಕಡೆಯಾದ್ರೆ, ಲಿಂಗಾಯತ ಮತ್ತು ಹಿಂದುಳಿದ ವರ್ಗಗಳ ನಾಯಕರ ನಡುವೆ
ಟಿಕೆಟ್ಗಾಗಿ ಡಿಮ್ಯಾಂಡ್ ಹೆಚ್ಚಾಗಿದೆ. ಇತ್ತ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟದಲ್ಲಿ ಇರೋದೇ ಒಂದು ಸೀಟು. ಸದ್ಯದ ಶಾಸಕರ ಸಂಖ್ಯೆ ನೋಡಿದ್ರೆ ಮೈತ್ರಿಕೂಟ ಕೇವಲ ಒಂದು ಸ್ಥಾನ ಮಾತ್ರ ಗೆಲ್ಲಬಹುದು. ಹಾಗಾಗಿ ಈ ಒಂದು ಸ್ಥಾನಕ್ಕೆ ಜೆಡಿಎಸ್ ಅಭ್ಯರ್ಥಿ ನಿಲ್ತಾರಾ ಅಥವಾ ಬಿಜೆಪಿ ತನ್ನದೇ ನಾಯಕರನ್ನ ಕಣಕ್ಕಿಳಿಸುತ್ತಾ ಎಂಬುದು ಸದ್ಯದ $1 ಬಿಲಿಯನ್ ಪ್ರಶ್ನೆಯಾಗಿದೆ. ದೇಶದ 24 ಸೀಟುಗಳ ಮಹಾ ಸಂಗ್ರಾಮ. ಹೌದು, ಈ ಚುನಾವಣೆ ಬರೀ ಕರ್ನಾಟಕಕ್ಕಷ್ಟೇ ಸೀಮಿತವಾಗಿಲ್ಲ. ಇಡೀ ದೇಶದ 10 ರಾಜ್ಯಗಳ ಒಟ್ಟು 24 ಸ್ಥಾನಗಳಿಗೆ ಏಕಕಾಲದಲ್ಲಿ ಚುನಾವಣೆ ನಡೆಯುತ್ತಿದೆ. ಆಂಧ್ರಪ್ರದೇಶದಲ್ಲಿ 4, ಗುಜರಾತ್ನಲ್ಲಿ 4, ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ತಲಾ 3 ಸ್ಥಾನಗಳು ಸೇರಿದಂತೆ ಜಾರ್ಖಂಡ್, ಮಣಿಪುರ, ಮೇಘಾಲಯ, ಅರುಣಾಚಲ ಪ್ರದೇಶ ಮತ್ತು ಮಿಜೋರಂನಲ್ಲೂ ಚುನಾವಣೆ ನಡೆಯುತ್ತಿದೆ. ಇದರ ಜೊತೆಗೆ ಮಹಾರಾಷ್ಟ್ರದಲ್ಲಿ ಸುನೇತ್ರಾ ಪವಾರ್ ಮತ್ತು ತಮಿಳುನಾಡಿನಲ್ಲಿ ಸಿ.ವಿ. ಷಣ್ಮುಗಂ ರಾಜೀನಾಮೆಯಿಂದ ತೆರವಾಗಿರುವ ತಲಾ 1 ಸ್ಥಾನಕ್ಕೆ ಉಪಚುನಾವಣೆಯೂ ಸಹ ಘೋಷಣೆಯಾಗಿದೆ. ಗುಜರಾತ್ನಲ್ಲಿ ಕಾಂಗ್ರೆಸ್ನ ಏಕೈಕ ರಾಜ್ಯಸಭಾ ಸಂಸದರಾಗಿದ್ದ ಶಕ್ತಿ ಸಿನ್ಹಾ ಗೋಹಿಲ್ ನಿವೃತ್ತಿಯಾಗುತ್ತಿದ್ದು, ಅಲ್ಲಿ ಕಾಂಗ್ರೆಸ್ಗೆ ಸಂಖ್ಯಾಬಲ ಇಲ್ಲದ ಕಾರಣ ಈ ಬಾರಿ ಗುಜರಾತ್ನಿಂದ ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಮುಕ್ತವಾಗುವ ಸಾಧ್ಯತೆ ದಟ್ಟವಾಗಿದೆ. ಹೀಗಾಗಿ ಸಂಸತ್ತಿನ ಮೇಲ್ಮನೆಯಾದ ರಾಜ್ಯಸಭೆಯಲ್ಲಿ ತಮಗೆ ಬಹುಮತವನ್ನ ಗಟ್ಟಿಯಾಗಿಸಿಕೊಳ್ಳಲು ಎನ್ಡಿಎ ಮೈತ್ರಿಕೂಟ ಹಾಗೂ ವಿರೋಧ ಪಕ್ಷದ ಇಂಡಿಯಾ ಒಕ್ಕೂಟ ಭಾರೀ ತಂತ್ರಗಾರಿಕೆ ರೂಪಿಸುತ್ತಿವೆ. ವೀಕ್ಷಕರೇ, ಜೂನ್ 18ರಂದು ನಡೆಯಲಿರುವ ಈ ರಾಜ್ಯಸಭಾ ಚುನಾವಣೆ ಕರ್ನಾಟಕದ ರಾಜಕೀಯದಲ್ಲಿ ಹಲವು ಹೊಸ ನಾಯಕರ ಉದಯಕ್ಕೆ ಕಾರಣವಾಗಲಿದೆಯಾ ಅಥವಾ ಹಿರಿಯ ತಲೆಗಳೇ ಮತ್ತೊಮ್ಮೆ ದೆಹಲಿ ವಿಮಾನ ಏರುತ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಟಿಕೆಟ್ ಹಂಚಿಕೆ ಮತ್ತು ನಾಮಪತ್ರ ಸಲ್ಲಿಕೆಯ ಲೇಟೆಸ್ಟ್ ಅಪ್ಡೇಟ್ಗಳನ್ನು ನಾವು ನಿಮಗೆ ನಿರಂತರವಾಗಿ ತಲುಪಿಸುತ್ತೇವೆ. ನಿಮ್ಮ ಪ್ರಕಾರ ಕರ್ನಾಟಕದಿಂದ ಈ ಬಾರಿ ಯಾರಿಗೆ ರಾಜ್ಯಸಭಾ ಟಿಕೆಟ್ ಸಿಗಬೇಕು? ಎಚ್.ಡಿ. ದೇವೇಗೌಡರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೊಮ್ಮೆ ಸ್ಪರ್ಧಿಸಬೇಕಾ? ನಿಮ್ಮ ಅನಿಸಿಕೆಗಳನ್ನು ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ರಾಜ್ಯ ಹಾಗೂ ದೇಶದ ಇಂತಹದ್ದೇ ಅತ್ಯಂತ ನಿಖರ ಮತ್ತು ಬಿಸಿ ಬಿಸಿ ರಾಜಕೀಯ ಸುದ್ದಿಗಳಿಗಾಗಿ ನಮ್ಮ ಡಿಜಿಟಲ್ ಅಸ್ತ್ರ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತೊಂದು ಬಿಗ್ ಅಪ್ಡೇಟ್ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಮತ್ತೆ ಸಿಗೋಣ. ಧನ್ಯವಾದಗಳು.